ಯಾವಾಗ ಈ ಪ್ರತಿಭಟನೆ ಆಯೋಜಿಸಿತ್ತ, ಆ ಪ್ರತಿಭಟನೆಯಲ್ಲಿ ಆ ಯುವತಿಯ ತಾಯಿ ಕೂಡ ಬಂದು ಕೂತ್ಕೊಂಡಿದ್ದಾರಾ? ಆ ನಂತರ ಇದೇನಾಗ್ತದೆ, ಮೌನವಾಗಿದ್ದಂಥ ಸಂಘ ಪರಿವಾರದ ಮುಖಂಡರೆಲ್ಲ ಓಡೋಡಿ ಬರ್ತಾರೆ, ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ಮಾಧ್ಯಮದ ಮುಂದೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳುವಂಥ ಭರವಸೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಡೆಲಿವರಿ ಆಗುವಾಗ ಇದು ಆ ಸಂದರ್ಭದಲ್ಲಿ ಆ ಹುಡುಗಿಯ ತಾಯಿ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರ, BJP, ಕಾಂಗ್ರೆಸ್ ಎಲ್ಲ ಮುಖಂಡರುಗಳ ಬಳಿಗೆ ಹೋಗಿ ಕೂಡ ಬೇಡಿಕೊಳ್ತಾರೆ, ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಹೇಳಿ ಬೇಡಿಕೊಳ್ತಾರೆ. ಆದರೆ ಯಾರೂ ಕೂಡ ಅದರ ಬಗ್ಗೆ ಗಮನ ಕೊಡುವುದಿಲ್ಲ. ಆಗ ಅವರೊಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಮಾಡಿ ಬಹಿರಂಗವಾಗಿ ಆದಂತಹ ನೋವನ್ನು ತೋಡಿಕೊಳ್ತಾರೆ. ಇದೆಲ್ಲ ಘಟನೆಗಳಾಗುವಾಗಲೂ ಕೂಡ, ಇದು ಮಾಧ್ಯಮಗಳಲ್ಲಿ ಚರ್ಚೆ ಆಗುವಾಗಲೂ ಕೂಡ ಇದರ ಬಗ್ಗೆ ಯಾರೂ ಕೂಡ ಹೆಚ್ಚಿನ ಗಮನ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಆಗಿರ್ತದೆ, ಇಲ್ಲಿ ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಜುಲೈ 2ನೇ ತಾರೀಕಿನಂದು ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಅದು ಒಂದು ರಾಜಕೀಯ ಮಾಡಬೇಕು ಅಥವಾ ಏನಾದರೂ ಮೈಲೇಜ್ ತೆಗಿಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಮಾಡಿದಂಥ ಪ್ರತಿಭಟನೆ ಅಲ್ಲ. ಒಂದು ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆ. ಒಂದು 25-30 ಮಂದಿಯನ್ನು ಇಟ್ಕೊಂಡು ನಗರಸಭೆಯ ಕಚೇರಿಯ ಮುಂಭಾಗದಲ್ಲಿ ಸಾಂಕೇತಿಕವಾಗಿ ಇಂತಹ ಒಂದು ಘಟನೆ ಇಲ್ಲಿ ಆಗಿದೆ, ಇವರಿಗೆ ನ್ಯಾಯ ಕೊಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಒಂದು ಪ್ರತಿಭಟನೆ ಮಾಡ್ತೇವೆ. ಆ ಪ್ರತಿಭಟನೆಗೆ ಈ ಯುವತಿಯ ತಾಯಿ ಕೂಡ ಭಾಗವಹಿಸ್ತಾರೆ. ಭಾಗವಹಿಸಿದ ನಂತರ ಏನಾಗ್ತದೆ, ಅದು ತುಂಬ ಚರ್ಚೆ ಆಗ್ತದೆ. ಅದಕ್ಕಿಂತ ಮೊದಲೇ ಸ್ವಲ್ಪ ಚರ್ಚೆ ಆಗಿತ್ತು ಅವರು ಮಾಧ್ಯಮದ ಮುಂದೆ ಬಂದಾಗ. ಆದರೆ SDPI ಯಾವಾಗ ಈ ಪ್ರತಿಭಟನೆ ಆಯೋಜಿಸಿತ್ತ, ಆ ಪ್ರತಿಭಟನೆಯಲ್ಲಿ ಆ ಯುವತಿಯ ತಾಯಿ ಕೂಡ ಬಂದು ಕೂತ್ಕೊಂಡಿದ್ದಾರಾ? ಆ ನಂತರ ಇದೇನಾಗ್ತದೆ, ಇಲ್ಲಿ ಮೌನವಾಗಿದ್ದಂತಹ ಸಂಘ ಪರಿವಾರದ ಮುಖಂಡರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಬಹುಶಃ ಅವತ್ತು ಆ ಪ್ರತಿಭಟನೆ ಮಾಡಿದಂಥ ಕಾರಣಕ್ಕಾಗಿ ನಮ್ಮ ನಾಯಕರ ಮೇಲೆ ಕೇಸು ಕೂಡ ದಾಖಲು ಮಾಡ್ತಾರೆ. ಅದು ಯಾರು ಒತ್ತಡ ಹಾಕಿದ್ದು ಅಂತ ಹೇಳುವಂಥದ್ದು ಗೊತ್ತಿದೆ. ಇಲ್ಲಿನ ಪ್ರಮುಖ ವ್ಯಕ್ತಿಗಳು, ಅದು ಸಂಘ ಪರಿವಾರಕ್ಕೆ ಸೇರಿರ್ಬೋದು ಅಥವಾ ಬೇರೆ ಪಕ್ಷದವರಾಗಿದ್ದು, ಒತ್ತಡ ಹಾಕಿಕೊಂಡು ನಮ್ಮ ಮೇಲೆ ಪ್ರತಿಭಟನೆ ಮಾಡ್ತಾರೆ. ಧ್ವನಿವರ್ಧಕ ಬಳಸಿಕೊಂಡು ಅನುಮತಿ ಕೊಡದೆ ಪ್ರತಿಭಟನೆ ಮಾಡಿದ್ದಾರೆ ಅಂತ. ಅದು ಕೂಡ ಚಿಕ್ಕ ಒಂದು ಧ್ವನಿವರ್ಧಕ, 50 ಮೀಟರಿಗಿಂತ ಒಳಗೆ ಕೇಳುವಂತಹ ಒಂದು ಧ್ವನಿವರ್ಧಕ, ಹ್ಯಾಂಡ್ ಮೈಕ್ ಬಳಸಿಕೊಂಡು. ಅದಕ್ಕೆ ಇದರ ಅಗತ್ಯ ಇಲ್ಲ. ಇದಕ್ಕಿಂತ ಹಿಂದೆಯೂ ಕೂಡ ಎಷ್ಟೋ ಪ್ರತಿಭಟನೆಗಳು, ಹೋರಾಟಗಳು, ಬೇರೆ ಬೇರೆ ಕಾರ್ಯಕ್ರಮಗಳಾಗುವಾಗ ಅಂಥ ಮೈಕ್ ಬಳಸಿ ಅದಕ್ಕೆ ಅನುಮತಿ ಅಗತ್ಯ ಇಲ್ಲ, ಒಂದು ಇಂಟಿಮೇಷನ್ ಕೊಟ್ಟರೆ ಸಾಕು. ಆದರೂ ಕೂಡ ಪೊಲೀಸ್ ಇಲಾಖೆ ಸುಮಾರು 20 ಮಂದಿಯ ಮೇಲೆ ಕೇಸು ದಾಖಲು ಮಾಡ್ತಾರೆ. ಅದು ನ್ಯಾಯಾಲಯದಲ್ಲಿದೆ ಪ್ರಕರಣ. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಪ್ರತಿಭಟನೆ ಮಾಡಿದ ಕೂಡಲೇ ಮೌನವಾಗಿದ್ದಂಥ ಸಂಘ ಪರಿವಾರದ ಮುಖಂಡರೆಲ್ಲ ಓಡೋಡಿ ಬರ್ತಾರೆ, ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ಮಾಧ್ಯಮದ ಮುಂದೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ, ನಾವು ನ್ಯಾಯ ಕೊಡ್ತೇವೆ ಅಂತ ಹೇಳುವಂಥ ಭರವಸೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅರುಣ್ ಕುಮಾರ್ ಪುತ್ತಿಲ ಬಂದು ಪತ್ರಿಕಾಗೋಷ್ಠಿ ಕರೀತಾರೆ. SDPI ಅಂತಹ ಮತೀಯವಾದಿಗಳು ಇಲ್ಲಿ ಪ್ರತಿಭಟನೆ ಮಾಡುವಂಥ ಅಗತ್ಯವಿಲ್ಲ, ಹಿಂದೂ ಹುಡುಗಿಗೆ ನ್ಯಾಯ ಕೊಡಲಿಕ್ಕೆ ನಮಗೆ ಗೊತ್ತಿದೆ, ನಾವು ನ್ಯಾಯ ಕೊಡ್ತೇವೆ, ನಾವು ನ್ಯಾಯ ಅವರಿಗೆ ಕೊಡ್ತೇವೆ ಅಂತ ಹೇಳಿ ಮಾತನಾಡಿ ಹೋಗ್ತಾರೆ. ಇದೆಲ್ಲ ಇಲ್ಲಿ ಚರ್ಚೆ ಆಗ್ತದೆ. ಆದರೆ ಆ ನಂತರ ಏನಾಗ್ತದೆ ಅಂತ ಹೇಳಿದರೆ, ಇವರು ಮತ್ತೂ ಕೂಡ ಕೈಗೊಡ್ತಾರೆ, ಇವರು ಮದುವೆ ಆಗಲಿಕ್ಕೆ ಒಪ್ಪುವುದಿಲ್ಲ. ಆ ನಂತರ ಅವರ ಮೇಲೆ ಪ್ರಕರಣವನ್ನು ದಾಖಲಿಸ್ತಾರೆ. ಪ್ರಕರಣವನ್ನು ಮೊದಲು ದಾಖಲಿಸಲಿಕ್ಕೆ ಹೋಗುವಾಗ ಶಾಸಕರೇ ಹೇಳಿದ್ರು, ಪ್ರಕರಣ ದಾಖಲಿಸಬೇಡಿ, ಅದು ಮದುವೆ ಮಾಡುವ, ಸಂಧಾನ ಮಾಡುವ ಅಂತ. ಆದರೆ ನಂತರ ಇಲ್ಲಿ ಪ್ರಕರಣ ದಾಖಲಾಗ್ತದೆ. ಆ ಪ್ರಕರಣ ದಾಖಲಾದ ನಂತರ ಬಹಳಷ್ಟು ದಿವಸ ಆ ಆರೋಪಿ ಸಿಗಲಿಲ್ಲ. ಆ ನಂತರ ಆರೋಪಿ ಪತ್ತೆ ಆಗ್ತಾರೆ. ಆರೋಪಿಯನ್ನು ಪೊಲೀಸರು ಬಂಧನ ಮಾಡ್ತಾರೆ. ಬಂಧನ ಮಾಡಿ ಮರುದಿವಸ ಆರೋಪಿಯ ತಂದೆಯನ್ನು ಕೂಡ ಬಂಧನ ಮಾಡ್ತಾರೆ. ಯಾಕೆ, ಇವರನ್ನು ಅಡಗಿಸಿಟ್ಟಿದ್ದಾರೆ ಅಂತ ಹೇಳುವಂಥ ಹೆಸರಿನಲ್ಲಿ ಆರೋಪಿಯ ತಂದೆಯನ್ನು ಬಂಧನ ಮಾಡ್ತಾರೆ. ಆ ನಂತರ ಆಗಿರ್ತದೆ, ಇಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದಂತಹ ನಂಜುಂಡಿಯವರು ಮತ್ತು ಕಾಂಗ್ರೆಸ್ಸಿನ ಮುಖಂಡರು, ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾದಂತಹ ಮಹಿಳಾ ಹೋರಾಟಗಾರ್ತಿ ಪ್ರತಿಭಾ ಕುಳಾಯಿ ಅವರ ಎಂಟ್ರಾಗುವಂಥದ್ದು. ಅವರು ಬಂದು ಈ ಒಂದು ಕುಟುಂಬಕ್ಕೆ ಒಂದು ಬ್ಯಾಕ್ ಬೋನ್ ಆಗಿ ನಿಂತುಕೊಳ್ತಾರೆ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ತುಂಬ ಚರ್ಚೆ ಆಗ್ತದೆ ಮತ್ತೂ ಕೂಡ. ಆ ನಂತರ ಇವನಿಗೆ ಜಾಮೀನು ಸಿಗ್ತದೆ, ಹೊರಗೆ ಬರ್ತಾನೆ. ಜಾಮೀನು ಸಿಕ್ಕಿ ಹೊರಗೆ ಬಂದ ನಂತರವೂ ಕೂಡ ಇವರು ಮದುವೆ ಆಗುವುದಿಲ್ಲ, ನನ್ನ ಮಗು ಅಲ್ಲ ಅಂತ ಹೇಳುವಂಥ ವಾದ ಮಾಡ್ತಾರೆ. ಕೊನೆಗೆ ಇದು ನ್ಯಾಯಾಲಯದ ಆದೇಶದ ಪ್ರಕಾರ ಏನಾಗ್ತದೆ, ಅಲ್ಲಿ DNA ಟೆಸ್ಟಿಗೆ ಹೋಗ್ತದೆ. ಆದರೆ ಸ್ವಲ್ಪ ದಿವಸ ಆಗಿ ಅದು ಸ್ವಲ್ಪ ಸೈಲೆಂಟ್ ಆಗಿತ್ತು. DNA ಟೆಸ್ಟಿಗೆ ಹೋದ ನಂತರ DNA ರಿಪೋರ್ಟ್ ಬರ್ತದೆ, ಇದು
ಕೃಷ್ಣ ಜಯರಾವ್ನ ಮಗು ಹೌದು ಅಂತ ಹೇಳುವಂಥ ರಿಪೋರ್ಟ್ ಕೂಡ ಬರ್ತದೆ. ಆ ರಿಪೋರ್ಟ್ ಬಂದ ನಂತರ ಇವಾಗ ಸುಮಾರು 2 ತಿಂಗಳ 3 ತಿಂಗಳ ಏನೋ ಆಗಿದೆ. ಇವತ್ತಿನವರೆಗೆ ಕೂಡ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ, ಯುವತಿಗೆ ನ್ಯಾಯ ಸಿಗಲಿಲ್ಲ. ಕಳೆದ 2 ದಿವಸಗಳ ಹಿಂದೆ ಅದರ ಮಧ್ಯದಲ್ಲಿ ಇವರು ತುಂಬ ಮಂದಿಯನ್ನು ಭೇಟಿಯಾಗ್ತಾರೆ, ತುಂಬ ಅಧಿಕಾರಿಗಳನ್ನು, ತುಂಬ ಜನಪ್ರತಿನಿಧಿಗಳನ್ನು, ಅದೇ ರೀತಿ ಇಲ್ಲಿರುವಂಥ ಸಂಘ ಪರಿವಾರ BJPಗೆ ಸೇರಿದಂಥ ಮುಖಂಡರುಗಳನ್ನೆಲ್ಲ ಇವರು ಭೇಟಿಯಾಗ್ತಾರೆ. ಆದರೆ ಎಲ್ಲಿಯೂ ಕೂಡ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮದುವೆಯ ಏನು ವಿಚಾರನೇ ಯಾರು ಕೂಡ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಒಬ್ಬ